ಒಂದಾನೊಂದು ಕಾಲದಲ್ಲಿ ಕೃಷ್ಣಪುರಂ ಅನ್ನೋ ಒಂದು ಹಳ್ಳಿ ಇತ್ತು. ಆ ಹಳ್ಳೀಲಿ ಸಂತೋಷ್ ಅನ್ನೋ ಒಂದು ವ್ಯಕ್ತಿ ವಾಸ ಮಾಡ್ತಾ ಇದ್ದ. ಅವನು ತುಂಬಾ ಸ್ವಾರ್ಥಿ ಮತ್ತು ಸೆಲ್ಫಿಶ್ ಆಗಿದ್ದ. ಅವನು ಆ ಹಳ್ಳಿಲಿರೋ ಜನರಿಗೆಲ್ಲ ಲೋನ್ನ ಕೊಡ್ತಾ ಇದ್ದ ಮತ್ತು ಅದನ್ನು ಕಂಡೀಷನ್ ಆಗಿ ವಾಪಸ್ ಇಸ್ಕೋತಾ ಇದ್ದ. ಅವನಿಗೆ ಒಬ್ಬಳು ಹೆಂಡತಿ ಕೂಡ ಇರ್ತಾಳೆ. ಅವಳು ಕೂಡ ಅವನ ಥರನೇ ಸೆಲ್ಫಿಶ್ ಮತ್ತು ಆಸೆಬುರ್ಕೆ ಆಗಿರ್ತಾಳೆ. ಅವನು ಅವಳನ್ನ ಮದುವೆ ಆಗಿರೋ ದಿನದಿಂದ ಅವಳು ಮನೆಯಲ್ಲಿ ಅಡುಗೆನೇ ಮಾಡ್ತಾ ಇರಲಿಲ್ಲ. ಪ್ರತಿದಿನ ಸಂತೋಷನೇ ಹೋಟೆಲಿಗೆ ಹೋಗಿ ತಿಂಡಿ ಊಟಗಳನ್ನ ತಗೊಂಡು ಬರ್ತಾ ಇದ್ದ. ಹೀಗೆ ಒಂದಿನ ಸಂತೋಷ್ ಮನೆಗೆ ಬಂದು ಹೆಂಡತಿ ಹತ್ರ ಮಾತಾಡ್ತಾ ಹೇಳ್ತಾನೆ, ಇಲ್ಲಿ ಕೇಳು, ಈಗಾಗಲೇ ಊಟದ ಸಮಯ ಆಗಿದೆ. ನಾನು ಬಸಪ್ಪ ಮನೆಗೆ ಹೋಗಬೇಕು, ನೀನು ಕಮಲಳ ಮನೆಗೆ ಹೋಗು. ಓ ಮೈ ಗಾಡ್, ಯಾಕಿಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಾ? ನೀವು ಹೀಗೆ ಮಾಡ್ತಾ ಇದ್ರೆ ನನ್ನ ಕಳ್ಕೊತೀರಾ ಅಷ್ಟೇ. ಕರೆಕ್ಟಾಗಿ ಮಾತಾಡಿ ಪ್ಲೀಸ್. ಓಕೆ, ನೀನು ಅರ್ಥ ಆಗ್ತಿದೆಯಾ ನಾನು ಏನು ಹೇಳ್ತಿದ್ದೀನಿ ಅಂತ, ಅಥವಾ ಮತ್ತೆ ಹೇಳಬೇಕಾ? ಅರ್ಥ ಆಯ್ತು. ಆದರೆ ನಾನು ನಿಮಗೊಂದು ವಿಷಯ ಹೇಳಬೇಕು. ನಾನಿವತ್ತು ಮಹಾಲಕ್ಷ್ಮಿ ಮನೆಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಅವ್ರ ಮೊಮ್ಮಗ ವಾಪಸ್ ಬಂದಿದ್ದಾನೆ ಸಿಟಿಯಿಂದ. ಅದಕ್ಕೆ ಇವತ್ತು ರುಚಿ ರುಚಿಯಾಗಿ ಅಡುಗೆ ಮಾಡಿರ್ಬೋದು ಅಲ್ವಾ? ಅದಕ್ಕೆ ನಾನು ಮಹಾಲಕ್ಷ್ಮಿ ಮನೆಗೆ ಹೋಗ್ತಾ ಇದ್ದೀನಿ. ಒಳ್ಳೆ ಐಡಿಯಾ. ನಿನ್ನ ಐಡಿಯಾ ಎಲ್ಲ ಚೆನ್ನಾಗೇ ಇದೆ. ಹೋಗು.